ओके। हम किराया ऑटो चलाते हैं, गाड़ी में एक भी जरा भी गैस नहीं घर तक जाने को। 4 दिन होगा पंप पे लगाए हुए, क्या गैस डालो जी 1 लीटर बोलो थुने डालो, सेट किराया मंगला भीड़ो को कैसा करना बोलो। घर कैसे चलना, क्या करना? घर है, बच्चे हमारा हैं, बच्चा है, पीवड़ है, हमका ऐसा घर चलता नहीं, मेरे बगैर घर चलता नहीं। क्या करूँ? क्या करना हम? इसका रास्ता क्या है, निकाल लो। कब से लेने लगे थे आप पेट्रोल? 4 दिन होगा मैं 4 दिन से गैस नहीं चाहिए। गैस नहीं। आपका जाती ऑटो है क्या है? किराया का है। हाँ। एक रेट नहीं बोलो। 130 बोले तो डाल, मुझे दालो जी सेठ का घर को लगाना है, दालो जी बोले तो एक बोले तो नहीं डालता, सब जने डालो डाले तो बोले तो डाल तुम बोलते। 130 रुपये तो गैस है, नहीं तो नहीं है गैस। कस्टमर को एक्स्ट्रा पैसे मिले, क्या बोल रहे? कस्टमर नहीं देते साहब, कस्टमर तू नहीं तो दूसरा गाड़ी बोलते। कस्टमर को हम क्या भी नहीं कर बोल सकते। कब से आपका ऑटो बंद है? 4 दिन होगा सर। आपका नाम? भगवान भोसले। आज गुलबर्गे में पूरे ऑटो जने को, ऑटो ड्राइवर्स को हिंदी कನ್ನಡ ಇವತ್ತು ಗುಲ್ಬರ್ಗದಲ್ಲಿ ಎಲ್ಲ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಗ್ಯಾಸ್ ನಿಗದಿತ ರೇಟ್ನಲ್ಲಿ ಹಾಕ್ತಾ ಇಲ್ಲ. ತಮ್ಮ ಅಭಿಪ್ರಾಯ ಪ್ರಕಾರ ಮಾಲೀಕರು ಕೆಲವೊಂದು ಪಂಪ್ನಲ್ಲಿ 85, ಕೆಲವೊಂದು ಪಂಪ್ನಲ್ಲಿ 90, ಕೆಲವೊಂದು ಪಂಪ್ನಲ್ಲಿ 95 ರೂಪಾಯಿ ಅಂತ ರೇಟ್ ಖುದ್ದು ಮಾಲೀಕರೇ ನಿಗದಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಕಷ್ಟ ಆಗ್ತದ. ಸೋಮವಾರ ತನ ಇವ್ರೇನಂತಾರ, ಸೋಮವಾರಲಿಂದ 130 140 ರೂಪಾಯಿ ಆದ್ರೆ ಗ್ಯಾಸ್ ನಾವು ತಂದು ಕೊಡ್ತೇವೆ, ಹಾಕ್ತೇವೆ, ಇಲ್ಲಾಂದ್ರೆ ಹಾಕಲ್ಲ ಅಂತಕ್ಕದ್ದು ಇವ್ರು ಮಾತು ಹೇಳ್ತಾ ಇದ್ದಾರೆ. ಎಲ್ಲ ಆಟೋ ಡ್ರೈವರ್ಸ್ಗಳು ಇಡೀ ಗುಲ್ಬರ್ಗ ಒಳಗೆ ನಾವು ಎಲ್ಲ ಆಟೋ ಡ್ರೈವರ್ ಏನಪ್ಪ ಅಂತಂದ್ರೆ 55 ರೂಪಾಯಿ ಇದ್ದಂಥ ಗ್ಯಾಸ್ 1222 ಟಿಬಲ್ ಮಾಡಿದಾಗ ನಾವು ಕಸ್ಟಮರ್ ಹತ್ರ 10 ರೂಪಾಯಿ ಜಾಗದಾಗ ಒಂದು 5 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ರೆ ಯಾಕೆ ಏನು ಅಂತಕ್ಕ ನಿಂದನೆ ಮಾಡ್ತಾ ಇದ್ದಾರೆ. ಕೇಸ್ ಮಾಡ್ತೀನಿ ಹಿಂಗೆ ಅಂತಕ್ಕ ಧಮಕಿ ಕೂಡ ಮಾಡ್ತಾ ಇದ್ದಾರೆ ಕಸ್ಟಮರ್. ಅದಕ್ಕಾಗಿ ನಾವು ಕಸ್ಟಮರ್ ಜೊತೆನೇ ಜಗಳ ಆಡಬೇಕು, ಕಸ್ಟಮರ್ ನಮ್ಮ ಜೊತೆನೇ ಜಗಳ ಆಡಬೇಕು. ಆ ಥರ ಇಲ್ಲಿ ಗುಲ್ಬರ್ಗದಲ್ಲಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಮ್ಮದು ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಸೇವಾ ಸಂಘ ವತಿಯಿಂದ ಒಂದು ಒತ್ತಾಯಪೂರ್ವಕವಾಗಿ ಒಂದು ಮನವಿಯನ್ನು ಏನು ಮಾಡ್ತೇವಪ್ಪ ಅಂತಂದ್ರೆ, ಎಲ್ಲರಿಗೆ ದಯವಿಟ್ಟು ಆಟೋದವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ರಿ. ಹಿಂದಂತ ಇರೋಂಥ ರೇಟ್ಗೆ ಗ್ಯಾಸ್ ಏನಿತ್ತು 55 ರೂಪಾಯಿ, ಅದೇ ರೇಟ್ನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಗ್ಯಾಸನ್ನು ಸಪ್ಲೈ ಮಾಡಬೇಕಾಗಿ DC ಮುಖಾಂತರ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಿದ್ದೇವೆ. ಆಮೇಲೆ ಎಲ್ಲ ಆಟೋದವ್ರು ಏನಪ್ಪ ಅಂತಂದ್ರೆ, ಕೆಲವೊಬ್ಬರು ಇಲ್ಲಿ ಗುಲ್ಬರ್ಗದಾಗ ಎಲೆಕ್ಟ್ರಿಕಲ್ ಆಟೋವ, ಕೆಲವೊಬ್ಬರು CNG ಅದ, ಕೆಲವೊಬ್ಬರು LPG ಅದ. ನನ್ನಲ್ಲಿ ಕೂಡ ಒಂದು ಎಲೆಕ್ಟ್ರಿಕಲ್ ಗಾಡಿ ಇದೆ, ಇಲ್ಲ ಅಂತಿಲ್ಲ. ಆದರೆ ನಾವು ಎಲ್ಲರೂ ಒಕ್ಕಟ್ಟಲ್ಲ, ಎಲ್ಲ ಆಟೋ ಡ್ರೈವರ್ಗಳು ಎಲ್ಲರದು ಸಂಸಾರ ಇದೆ, ಎಲ್ಲರದು ಪರಿವಾರ ಇದೆ. ಇವತ್ತಿನ ದಿವಸ ಏನಾದರೂ ನಾವು ಪರ್ಚೇಸಿಂಗ್ ಮಾಡಬೇಕಾಗಿತ್ತಪ್ಪ ಅಂತಾರ ದಿನನಿತ್ಯ 500 ರೂಪಾಯಿ ಸಂಪಾದನೆ ಮಾಡಿ ಅದರೊಳಗೆ ನಾವು ಮನೆ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಗಾಡಿ ಮೇಲೆ EMI ಅವ, EMI ಕಟ್ಟಲಿಲ್ಲಪ್ಪ ಅಂತಂದರೆ ಗಾಡಿಗಳು ಹಿಡ್ಕೊಂಡು ಹೋಗೋಂಥ ಕೆಲಸ ಆಗ್ಲಾಗತ್ತವ. ಅದಕ್ಕಾಗಿ ದಯವಿಟ್ಟು ಸರ್ಕಾರದವರು DC ಮೇಡಮ್ ಅವರಾಗಲಿ, ಸಂಬಂಧಪಟ್ಟಂಥವ್ರು ಯಾರದಾರ ಅವರಿಗೆ ಗ್ಯಾಸ್ ಪಂಪ್ದವ್ರಿಗೆ ಮಾತಾಡಿ ಅವ್ರಿಗೆ ಮನವೊಲಿಸಿ ಅವರ ಗ್ಯಾಸ್ ಪಂಪ್ ನಿಗದಿಯಲ್ಲಿ ರೇಟ್ ಏನಿತ್ತು 55 ರೂಪಾಯಿ, ಅದೇ ರೇಟ್ನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ನಮಗೆ ಗ್ಯಾಸನ್ನು ಸರಬರಾಜು ಮಾಡಬೇಕಾಗಿ ಈ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸ್ತೇನೆ. ಚಿದಾನಂದ ಎಂ ಬಾಣೇಕರ್, ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಸೇವಾ ಸಂಘ, ಕಲಬುರಗಿ.